ಗ್ರಾಮದ ಕೊನೆಯ ಮನೆಯಲ್ಲಿ ವಾಸಿಸುತ್ತಿದ್ದಳು ಶಾಂತಮ್ಮ. ಬಡತನ, ವಯಸ್ಸು, ಕಾಲು ನೋವು. ಆದರೂ ಅವಳ ಹೃದಯದಲ್ಲಿ ದೇವರ ಮೇಲಿನ ಪ್ರೀತಿ ತುಂಬಿತ್ತು. ಪ್ರತಿ ಬೆಳಗ್ಗೆ ಅವಳು ದೇವಾಲಯದ ಗಂಟೆ ಶಬ್ದ ಕೇಳುತ್ತಿದ್ದಳು. ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳುತ್ತಿದ್ದಳು, ದೇವರೇ, ನಿನ್ನ ನೋಡಲು ಬರಬೇಕು, ಆದರೆ ನನ್ನ ಕಾಲುಗಳು ಬರಲಾರವು. ಆ ದಿನ ವಿಶೇಷ ಹಬ್ಬ. ಗ್ರಾಮದ ಎಲ್ಲರೂ ದೇವಾಲಯಕ್ಕೆ ಹೋದರು. ಶಾಂತಮ್ಮ ಮಾತ್ರ ಮನೆಯಲ್ಲೇ ಕುಳಿತುಕೊಂಡು ಒಂದು ಚಿಕ್ಕ ದೀಪ ಹಚ್ಚಿ ಕೈ ಜೋಡಿಸಿದಳು. ಅವಳು ಹೇಳಿದಳು, ನಾನು ಬರಲಿಲ್ಲ ದೇವರೇ, ಆದರೆ ನೀನು ನನ್ನ ಹೃದಯದಲ್ಲಿದ್ದೀಯಾ. ಅಷ್ಟರಲ್ಲಿ ಬಾಗಿಲು ತಟ್ಟಿದ ಶಬ್ದ. ಒಬ್ಬ ಹಸಿದ ವೃದ್ಧನು ನಿಂತಿದ್ದ. ಅಮ್ಮ, 2 ತುತ್ತು ಅನ್ನ ಸಿಗುತ್ತದೆಯಾ ಎಂದನು. ಶಾಂತಮ್ಮ ಯೋಚಿಸಲಿಲ್ಲ. ತಾನು ಉಳಿಸಿಕೊಂಡಿದ್ದ ಅನ್ನವನ್ನೇ ಅವನಿಗೆ ನೀಡಿದಳು. ನೀರು ಕೊಟ್ಟಳು. ಮನೆಯಲ್ಲಿ ಕುಡಿಸಿ ಊಟ ಬಡಿಸಿದಳು. ವೃದ್ಧನು ಹೋಗುವಾಗ ಹೇಳಿದ, ಅಮ್ಮ, ದೇವಾಲಯಕ್ಕೆ ಬರಲಿಲ್ಲವೆಂದು ಬೇಸರ ಬೇಡ. ಇಂದು ದೇವರೇ ನಿನ್ನ ಮನೆಗೆ ಬಂದಿದ್ದ. ಅವಳು ಬೆಚ್ಚಿಬಿದ್ದಳು. ಕಣ್ಣೀರು ಸುರಿಯಿತು. ದೀಪದ ಜ್ಯೋತಿ ಹೆಚ್ಚು ಹೊಳೆಯಿತು. ಆ ದಿನ ಅವಳು ಅರಿತುಕೊಂಡಳು, ದೇವಾಲಯಕ್ಕೆ ಹೋಗುವುದು ಭಕ್ತಿ ಅಲ್ಲ. ಮನಸ್ಸು ದೇವಾಲಯವಾದರೆ ದೇವರೇ ಬರುತ್ತಾನೆ.